ತುಮಕೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಮಿಂಚಿನ ಸಂಚಾರ. ಎತ್ತಿನಹೊಳೆ ಯೋಜನೆ ಕಾಮಗಾರಿ ವೀಕ್ಷಿಸಿದ ಸಚಿವರು. ಕೇವಲ 100 ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ. ಬಯಲುಸೀಮೆ ಪ್ರದೇಶಗಳಿಗೆ ನೀರು ಪೂರೈಸುವ ಮಹತ್ವಪೂರ್ಣ ಯೋಜನೆಯಾದ ಎತ್ತಿನಹೊಳೆ ಕಾಮಗಾರಿಗೆ ವೇಗ ಸಿಕ್ಕಿದ್ದು, ಕಾಮಗಾರಿಯನ್ನ ಜಲಸಂಪನ್ಮೂಲ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಪರಿಶೀಲಿಸಿದ್ರು. ಜಲಸಂಪನ್ಮೂಲ ಸಚಿವರಾದ ಮೊದಲ ಬಾರಿಗೆ ತುಮಕೂರಿಗೆ ಆಗಮಿಸಿದ ಸಚಿವರು ಗುಬ್ಬಿ ತಾಲೂಕಿನ ಮಾರಶೆಟ್ಟಿಹಳ್ಳಿ ಮೀಸಲು ಅರಣ್ಯ ಪ್ರದೇಶಕ್ಕೆ ಭೇಟಿಯನ್ನ ನೀಡಿ ಎತ್ತಿನಹೊಳೆ ಕಾಮಗಾರಿ ಪ್ರಗತಿ ಪರಿಶೀಲನೆಯನ್ನ ನಡೆಸಿದ್ರು. ಇನ್ನು ಗುಬ್ಬಿ ತಾಲೂಕಿನ ಮಾರಶೆಟ್ಟಿಹಳ್ಳಿ ಮೀಸಲು ಅರಣ್ಯ ಪ್ರದೇಶದಲ್ಲಿ ನಿರ್ಮಾಣ ಆಗ್ತಾ ಇರೋ ನಾಲೆಯ ಜಾಗಕ್ಕೆ ಭೇಟಿ ನೀಡಿದ್ದು, ಕಾಮಗಾರಿ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡ್ರ. ಒಟ್ಟು 252 ಕಿಲೋಮೀಟರ್ ಉದ್ದದ ಯೋಜನೆಯಲ್ಲಿ ಈಗಾಗಲೇ 220 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದ್ದು, 23 ಕಿಲೋಮೀಟರ್ ಕಾಮಗಾರಿ ಪ್ರಗತಿಯಲ್ಲಿದೆ. ಇನ್ನು ಕೇವಲ 9 ಕಿಲೋಮೀಟರ್ ಕಾಮಗಾರಿ ಮಾತ್ರ ಬಾಕಿ ಇದ್ದು, 9 ಕಿಲೋಮೀಟರ್ನಲ್ಲಿ 6 ಕಿಲೋಮೀಟರ್ ಅರಣ್ಯ ಪ್ರದೇಶದಲ್ಲಿದ್ದು, ಶೀಘ್ರವೇ ಕಾಮಗಾರಿ ಆರಂಭಿಸಲಾಗುವುದು. ಅರಣ್ಯ ಪ್ರದೇಶದಲ್ಲಿ ಕಾಮಗಾರಿ ವೇಳೆ ವನ್ಯಜೀವಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಷರತ್ತುಬದ್ಧ ಅನುಮತಿ ನೀಡಲಾಗಿದೆ ಎಂದು ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು. ಇನ್ನು ಎತ್ತಿನಹೊಳೆ ಯೋಜನೆ ಕಾಮಗಾರಿಯನ್ನ ಕೇವಲ 100 ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ 174 ಕಿಲೋಮೀಟರ್ವರೆಗೆ ನೀರು ಹರಿಸಲು ಕ್ರಮ ಕೈಗೊಳ್ಳಲಾಗುವುದೆಂದು ರಾಮಲಿಂಗಾರೆಡ್ಡಿ ಭರವಸೆಯನ್ನ ನೀಡಿದರು. ಕುಡಿಯ ನೀರು ಮತ್ತೆ ಕೆರಳಿಗೆ ನೀರು ತುಂಬಿಸುವಂತ ಕಾರ್ಯಕ್ರಮದ ಒಟ್ಟು 252 ಕಿಲೋಮೀಟರ್, ಇದರಲ್ಲಿ 220 ಕಿಲೋಮೀಟರ್ ಮುಗಿದಿದೆ, 23 ಕಿಲೋಮೀಟರು ಪ್ರೋಗ್ರೆಸ್ಸಲ್ಲಿದೆ. ಇನ್ನು 9 ಕಿಲೋಮೀಟರ್ ಮಾತ್ರ ಸ್ವಲ್ಪ ಪೆಂಡಿಂಗ್ ಇತ್ತು. ಅದರಲ್ಲಿ 6 ಕಿಲೋಮೀಟರು ಫಾರೆಸ್ಟಿಗೆ ಸೇರಿರ್ತಕ್ಕಂಥದ್ದು. ಇದು ಮಾರಶೆಟ್ಟಿಹಳ್ಳಿ 1.9 ಕಿಲೋಮೀಟರ್ಸು. ಈಗ DF ಹತ್ರ ಮಾತಾಡಿದ್ದೀನಿ, ಒತ್ತಡ ಕೊಟ್ಟಿದ್ದಾರೆ, ಇನ್ನು ಕೆಲಸ ಸ್ಟಾರ್ಟ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಸ್ಥಳ ಇದರಲ್ಲಿ ನಮ್ಮ ಅರಸೀಕೆರೆ ಹತ್ರ ಅದು ಇದೆ, ಫಾರೆಸ್ಟ್, ಅದು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಬೇಗ ಕೆಲಸ ಪ್ರಾರಂಭ ಆಗುತ್ತೆ. ಅದರಲ್ಲಿ 100 ದಿನದಲ್ಲಿ 174 ಕಿಲೋಮೀಟರ್ವರೆಗೂ ಕೂಡ ಕೆಲಸ ಮುಗಿದು ನೀರು ಕೂಡ ಬಿಡ್ಬೋದು. 174 ಕಿಲೋಮೀಟರ್ಗೆ 100 ದಿನದಲ್ಲಿ ಮಾಡ್ತೀವಿ. ಅಲ್ಲೆಲ್ಲ ಪಂಪಿಂಗ್ ಸ್ಟೇಷನ್ ನಡೀತಾ ಇದೆ. ಒಟ್ಟಿನಲ್ಲಿ 100 ದಿನದಲ್ಲಿ 174 ಕಿಲೋಮೀಟರ್ ಕ್ಲಿಯರ್ ಆಗಿದೆ. ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಒಟ್ನಲ್ಲಿ ಬಯಲುಸೀಮೆ ಪ್ರದೇಶಕ್ಕೆ ನೀರು ಪೂರೈಸುವ ಯೋಜನೆಗೆ ಇದೀಗ ಮತ್ತಷ್ಟು ವೇಗ ಸಿಕ್ಕಿದ್ದು, ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳ್ಳುವ ವಿಶ್ವಾಸ ಇದೆ. ಇದರಿಂದ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಲ್ಲಿ ಹರ್ಷ ಮೂಡಿರುವುದರ ಜೊತೆಗೆ ನೀರಿನ ಸಮಸ್ಯೆಗೆ ಮುಕ್ತಿ ಸಿಕ್ಕಂತಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.